ಹುಡುಗ್ರ ಇಬ್ರಿಗೂ ದಸರಾ ರಜೆ ಕೊಟ್ಟವ್ರೆ ಸ್ಕೂಲ್ ಕಾಲೇಜ್ಗೆ. ಇಬ್ರು ರೆಡಿ ಆಗ್ಬಿಟ್ರಪ್ಪ, ಒಂದ್ 3 ದಿನ ಟ್ರಿಪ್ ಹೋಗಿ ಬರೋಣ ಜಾಲಿಯಾಗಿ. ಅಮ್ಮ ಟ್ರಿಪ್ ಕಾ ಹ್ಞೂ ಕಣಮ್ಮ, ರೆಡಿ ಆಗ್ತೀವಿ. ಇವಾಗ್ಲೇ ಹೇಳ್ತಾ ಇದೀನಿ, ಅಲ್ಲಿ ಬಂದ್ಮೇಲೆ ತರ್ತರ್ಲೆ ಹಂಗೆಲ್ಲ ಆಟ ಆಡಂಗಿಲ್ಲ. ಹೋಗಿ ಇಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಹ್ಞೂ ಕಣಮ್ಮ, ಆಯ್ತು ರೆಡಿ ಆಗ್ತೀವಿ. ಧನು, ಏನಮ್ಮ? ಎಷ್ಟೋ ವರ್ಷಗಳಾಯ್ತಲ್ಲಪ್ಪ ಟ್ರಿಪ್ ಹೋಗಿ. ನಮ್ಮ ಮನೇಲಿ ಕೂತು ಕೂತು ಬೇಜಾರಾಗ್ತಿದೆ. ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗಪ್ಪ. ಅಮ್ಮ ಈ ವೀಕು ತುಂಬ ಕೆಲಸ ಇದೆ ಕಣಮ್ಮ. ನೆಕ್ಸ್ಟ್ ವೀಕ್ ನೋಡೋಣ ಬಿಡು, ಎಲ್ಲ ಪ್ಲಾನ್ ಮಾಡ್ತೀನಿ ನಾನು. ಧನು ಏನಣ್ಣ ಆಫೀಸಿಂದ ಇವಾಗ ಬಂದ? ಧನು ನೆಕ್ಸ್ಟ್ ವೀಕು ಕಂಟಿನ್ಯೂಸ್ಲಿ 2 ಡೇಸ್ ರಜಾ ಇಟ್ಕೊಣ. ಒಂದು ಒಳ್ಳೆ ಜಾಗ ನೋಡಿದ್ದೀನಿ, ಇಬ್ರು ಟ್ರಿಪ್ ಹೋಗಿ ಬರೋಣ. ಇಬ್ರೇನಾ ಅಣ್ಣ? ಅಮ್ಮನೂ ಐತಲ್ಲ, ಅಮ್ಮನೂ ಕರ್ಕೊಂಡು ಹೋಗೋಣ ಬಿಡು. ಧನು ಸುಮ್ಮನೆ ಇರಲ್ಲ, ಇವಾಗಲೇ ಕೈ ನೋವು ಕಾಲು ನೋವು ಅನ್ನುತ್ತೆ. ಅಲ್ಲೆಲ್ಲ ಕರ್ಕೊಂಡೋಗಿ ಸುಮ್ಮನೆ ಕೂತಿರುತ್ತೆ, ದುಡ್ಡೆಲ್ಲ ವೇಸ್ಟು. ಸುಮ್ಮನೆ ದುಡ್ಡು ವೇಸ್ಟಾ ಅಣ್ಣ? ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿ ಅಮ್ಮ ನಮ್ಮನ್ನು ಇದೇ ಥರ ದುಡ್ಡು ವೇಸ್ಟು ಅಂತ ಅವ್ರಿಬ್ಬರೇ ಎಂಜಾಯ್ ಮಾಡೋಕೆ ಹೋಗಿದ್ರೆ ಹೆಂಗಿರ್ತಿತ್ತಲ್ವ ಅಣ್ಣ ನಮಗೆ? ಅಣ್ಣ ಅವರು ಏಜ್ ಆದ್ಮೇಲೆ ಮಕ್ಳ ಥರ ಅಲ್ವಾ ಅಣ್ಣ? ಅವ್ರಿಗೂ ಪಾಪ ಮನೇಲೆ ಕುತ್ಕೊಂಡು ಬೋರ್ ಆಗುತ್ತಲ್ವಾ? ಅವ್ರನ್ನ ಇವಾಗ ಆಚೆ ಕರ್ಕೊಂಡು ಹೋದ್ರೆ ಅವ್ರ ಮನ್ಸಿಗೂ ಖುಷಿ ಆಗುತ್ತಲ್ವಾ ಅಣ್ಣ? ಹ್ಞೂ ಕಣ, ನೀನು ಹೇಳಿದ್ ಕರೆಕ್ಟು. ಬಾ ಅಮ್ಮನೂ ಜೊತೆ ಕರ್ಕೊಂಡು ಎಲ್ಲ ಹೋಗೋಣ ಒಟ್ಟಿಗೆ.